ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಪಿ ಆರ್ ಅಂತ, PhD ವಿದ್ಯಾರ್ಥಿ, ಕೃಷಿ ಮಹಾವಿದ್ಯಾಲಯ VC ಫಾರ್ಮ್ ಇಂದ ಮಾತಾಡ್ತಾ ಇದ್ದು. ಈಗ ಟೊಮೊಟೊದಲ್ಲಿ ಕಂಡು ಬರುವಂತಹ ಸೊರಗು ರೋಗ ಏನಿದೆ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಎಷ್ಟೇ ರೀತಿಯಾದಂತಹ ಪೆಸ್ಟಿಸೈಡ್ ಆಗಿರ್ಬೋದು, ಫಂಗಿಸೈಡ್ ಆಗಿರ್ಬೋದು ಅಪ್ಲೈ ಮಾಡಿದ್ರು ಕೂಡ ಅದು ಕಂಟ್ರೋಲ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಈ ಒಂದು ಸಮಸ್ಯೆಗೆ ಪರಿಹಾರ ಅಂತೇಳಿ ನಾವು ಕಸಿ ಟೊಮೊಟೊ ಅಂತ ಇಲ್ಲಿ ಹಾಕಿದ್ದೀವಿ. ಅವೆಲ್ಲ ನೋಡ್ಬೋದು, ಗ್ರಾಫ್ಟೆಡ್ ಟೊಮೊಟೊ ಅಂತ ಹೇಳಿ. ಈ ಗ್ರಾಫ್ಟೆಡ್ ಟೊಮೊಟೊ ಅನ್ನೋದು ಏನಂದ್ರೆ ಈ ಕಾಡು ಬದನೆ ಅಂತ ಏನು ನೋಡ್ತೀವಿ, ಅದು ಕಾಡು ಬದನೆಯಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು ತಗೊಂಡು ಮಾಮೂಲಿ ಟೊಮೊಟೊಗೆ ನಾವು ಕಸಿ ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಕಾಡು ಬದನೆಯಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿ ಸಾಮಾನ್ಯ ಟೊಮೊಟೊಗೆ ಬಂದು ಈ ರೀತಿ ನಿಮಗೆ ಒಳ್ಳೆ ಫಲವತ್ತಾದಂತಹ ಟೊಮೆಟೊಗಳು ದೊರೆಯುತ್ತದೆ. ಹಾಗೂ ಟೊಮೆಟೊದಲ್ಲಿ ಕಂಡು ಬರುವಂತಹ ಸೊರಗು ರೋಗ ಅಂದರೆ ಏನು ವಿಲ್ಟ್ ಅಂತ ಹೇಳ್ತೀವಿ ಅದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಈ ಗ್ರಾಫ್ಟಿಂಗ್ ಅಂತ ಟೆಕ್ನಾಲಜಿ ಇದೆಯಲ್ಲ, ಇದನ್ನ ಎರಡು ರೀತಿಯಲ್ಲಿ ಮಾಡಿದ್ದೀವಿ. ಒಂದು ಟೊಮೆಟೊ ವಿತ್ ಬ್ರಿಂಜಾಲ್ ಅಂಡ್ ವಿತ್ ಬ್ರಿಂಜಾಲ್. ಈ ಕಾಡು ಬದನೆನ ಟೊಮೆಟೊಗೂ ಕೂಡ ಉಪಯೋಗಿಸ್ಬೋದು, ಅದೇ ರೀತಿ ಬದನೆ ಕೂಡ ಉಪಯೋಗಿಸ್ಬೋದು. ಹಾಗೆ ಮುಂದುವರೆದು ಇಲ್ಲಿ ಕಾಣ್ತಿರುವಂಥದ್ದು ನಿಮಗೆ ಇಲ್ಲಿ ಗ್ರಾಫ್ಟೆಡ್ ಮಾಡಿದ್ದೀವಿ. ಇದರಲ್ಲಿ ಒಂದು ಏನಪ್ಪ ಅಂತ ಹೇಳಿದ್ರೆ, ಮಾಮೂಲಿ ಟೊಮೆಟೊ ಸಸಿ ಏನಿದೆ ಅದು ನಿಮಗೆ ₹1 ₹1.5 ಬಿತ್ತು ಅಂದರೆ, ಈ ಗ್ರಾಫ್ಟೆಡ್ ಟೊಮೆಟೊಗೆ ನಿಯರ್ಲಿ ₹6-7 ಇರುತ್ತೆ. ಅದೇ ರೀತಿ ನಿಮಗೆ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತೀರೋ ಅದೇ ರೀತಿ ನಿಮಗೆ ಪ್ರಾಫಿಟ್ ಕೂಡ ಅಷ್ಟೇ ಡಬಲ್ ಆಗಿ ಸಿಗುತ್ತೆ. ಮುಂದುವರೆದು ಸರ್ ಮುಂದೆ ಇದು ಬಂದು ನೋಡ್ಬೋದು ನೀವು, ಸ್ಮಾಲ್ ಟೊಮೆಟೊ ಇದೆ. ನೋಡಿದ ತಕ್ಷಣ ನಿಮ್ಗೆಲ್ಲ ಅನ್ಸುತ್ತೆ ಇದು ನಾಯಿ ಟೊಮೆಟೊ ಅಂತ ಹೇಳ್ತಾರೆ, ತಿಪ್ಪೆ ಮೇಲೆಲ್ಲ ಬೆಳೆದಿರ್ತಲ್ಲ, ಅದು ತುಂಬ ಹುಳಿ ಇರುತ್ತೆ. ಇದು ಚೆರಿ ಟೊಮೆಟೊ ಅಂತೇಳಿ ತುಂಬ ಸ್ವೀಟ್ ಆಗಿರುತ್ತೆ. ಇದನ್ನ ನಾವು ಪಾಲಿ ಹೌಸಲ್ಲಿ ಬೆಳಿಬೇಕಾಗುತ್ತೆ. ಇದು ಬೆಳೆಯೋದ್ರಿಂದ ಮೈನ್ ಆಗಿರಪ್ಪ ಅಂದರೆ ಇದು ಅತಿ ಕಮ್ಮಿ ಟೈಮಲ್ಲಿ ವೇಗವಾಗಿ ಬೆಳೆಯುತ್ತೆ. ಬೆಳೆದಾದ್ಮೇಲೆ ನಾವು ಇದನ್ನ ಮಾರ್ಕೆಟಲ್ಲಿ ₹60-20 ಕೂಡ ಮಾಡ್ಬೋದು. ತುಂಬ ಸ್ವೀಟ್ ಆಗಿರುತ್ತೆ, ತುಂಬ ಚೆರಿಶ್ ಆಗಿ ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಹೇಳ್ದಂಗೆ ಇದು ಕಸಿ ಮಾಡಿರುವಂತಹ ಬದನೆಕಾಯಿಗಳು ರೋಗ ನಿರೋಧಕ ಶಕ್ತಿ ಹೊಂದಿದ್ದು, ಯಾವುದೇ ರೀತಿಯಂತಹ ರೋಗಗಳು ಹಾಗೂ ರೋಗದ ಕ್ರಮೇಣಗಳು ಬಹಳ ಕಡಿಮೆ ಹಾಗೂ ಸೊಂಪಾಗಿ ಬರುವಂತಹ ಬದನೆಗಳನ್ನು ತಾವು ಇಲ್ಲಿ ಕಾಣಬಹುದು. ಇದು ಬಂದು ಚಪ್ಪರದವರೆ ಇತ್ತೀಚೆಗೆ ಬಿಟ್ಟಿರುವಂತಹ ಅರ್ಕ ಅಂದರೆ IIHR ಬೆಂಗಳೂರಲ್ಲಿ ಬಿಟ್ಟಿರುವಂತಹ ಅರ್ಕ ಕೃಷ್ಣ ವೆರೈಟಿ. ಇದು 180 ದಿವಸಗಳ ಅವಧಿ ಹೊಂದಿದ್ದು ಸುಮಾರು 10 ಟನ್ಸ್ ಪ್ರತಿ ಎಕರೆಗೆ ಇಳುವರಿಯನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ, ಇದಕ್ಕೆ ಬಾಟಲ್ ಬ್ರಿಂಜಾಲ್ ಅಂತ ಹೇಳ್ತೀವಿ. ಇದು ವಿದೇಶಿ ತಳಿಯಾಗಿದ್ದು ಇದು ನಮ್ಮ ದೇಶದಲ್ಲಿ ಕೂಡ ಬೆಳೆಯಬಹುದು. ಇದನ್ನು ನಾವು ಹಸಿರು ಮನೆಯ ವಾತಾವರಣದಲ್ಲಿ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಬೆಳೆದು ಉತ್ತಮ ಇಳುವರಿಯನ್ನು, ಇದಕ್ಕೆ ಬೇಕಾಗಿರುವಂತಹ ಅಗತ್ಯ ಪೂರಕವಾದಂತಹ ಪೋಷಕಾಂಶಗಳು ಕೊಟ್ಟು ನಾವು ಪಡೆಯಬಹುದಾಗಿದೆ. ಇದು ಶರಪವ ವೆರೈಟಿ. ಇದು ಶರಪವ ಬ್ರಿಂಜಾಲ್ ಅಂದ್ರೆ ಇದೆ ಬದನೆಕಾಯಿ. ಇದು ಬಂದು ಮೀಟರ್ ಅಲಸಂದೆ ಅಂತ ಹೇಳ್ತೀವಿ, ತಾವೆಲ್ಲ ಕಾಣಬಹುದು. ಮೀಟರ್ ಅಲಸಂದೆ ಇದು ಕೂಡ ಅಷ್ಟೇ IIHR ಬೆಂಗಳೂರು ಕೂಡ ಬಿಟ್ಟಿರುವಂತ ವೆರೈಟಿ. ಇದು ಕೂಡ ಅವಧಿ ಬಂದು 110 ದಿವಸಗಳಾಗಿದ್ದು ಇದು ಪ್ರತಿ ಎಕರೆಗೆ 10 ಟನ್ ಕೊಡುವಂತಹ ಸಾಮರ್ಥ್ಯಗಳು ಕೂಡ ಇದು ಹೊಂದಿರ್ತದೆ. ಇದು ಬಂದು ನಾಮದಾರಿ ಸೀಡ್ಸ್ ಕಂಪ್ನಿಯವರು ಬಿಟ್ಟಿರುವಂತಹ ಓಕ್ರಾ ಅಂದ್ರೆ ಲೇಡೀಸ್ ಫಿಂಗರ್ಸ್ ಅಂತ ಹೇಳ್ತೀವಿ, ಆ ವೆರೈಟಿ. ಇದು 90 ದಿವಸಗಳ ಅವಧಿಯನ್ನು ಹೊಂದಿರ್ತದೆ. ಇದು ಪ್ರತಿ ಎಕರೆಗೆ 8 ಟನ್ ಕೊಡುವಂತಹ ಸಾಮರ್ಥ್ಯಗಳನ್ನು ಇದು ಹೊಂದಿರ್ತದೆ. ಹಾಗೆ ಇಲ್ಲಿ ಕಾಣುವಂತಹ 3 ತರವಾದಂತಹ ಎಲೆಗಳು ಜಸ್ಟ್ ಅಬ್ಸರ್ವ್ ಮಾಡಿ. ಇದು ನೋಡಿದ ತಕ್ಷಣ ನಿಮಗೆ ಒಂದು ಸೊಪ್ಪು ಅಂತ ಕಾಣಿಸುತ್ತೆ. ಇದೊಂದು ಜನರಲ್ ಆಗಿ ನಾವು ನೋಡ್ಬೇಕಂದ್ರೆ ಇದು ಪಿಜ್ಜಾ ಬರ್ಗರ್ ಅಂತ ಏನು ಹೇಳ್ತೀವಿ ಅದರಿಂದ ಜನರಲ್ ಆಗಿ ಯೂಸ್ ಮಾಡ್ತಾರೆ. ಇದನ್ನ ನಾವು ಲೆಟ್ಯೂಸ್ ಅಂತ ಹೇಳ್ತೀವಿ. ಈ ಲೆಟ್ಯೂಸ್ ಅಲ್ಲಿ 3 ತರ ಇದೆ. ಇದು ಪಿಂಕ್ ವಿತ್ ಹೆಡ್, ಪಿಂಕ್ ವಿತ್ ಲೀಫ್ ಅಂಡ್ ವಿತ್ ಲೀಫ್ ಅಂತ 3 ತರ ಇದೆ. ಜಸ್ಟ್ ಅಬ್ಸರ್ವ್ ಮಾಡಿ. ಇದು ಪಿಂಕ್ ವಿತ್ ಹೆಡ್ ಅಂತೇಳಿ, ಇದು ಪಿಂಕ್ ವಿತ್ ಹೆಡ್. ಓಕೆ, ಇದು ಕೂಡ ಲೆಟ್ಯೂಸು. ಅದು ಪಿಂಕ್ ವಿತ್ ಲೀಫ್, ಇದು ಕಂಪ್ಲೀಟ್ ಎಲೆ ಬರ್ತದೆ. ಅದ್ರಲ್ಲಿ ಹೆಡ್ ಇದೆ, ಅದ್ರಲ್ಲಿ ಹೆಡ್ ಇಲ್ಲ. ವಿತ್ ಗ್ರೀನ್ ವಿತ್ ಲೀಫ್. ಈ ಲೆಟ್ಯೂಸ್ನ ನಾವು ಸಲಾಡ್ ಆಗಿ ಪಿಜ್ಜಾ ಬರ್ಗರ್ ಅಲ್ಲಿ ಉಪಯೋಗಿಸ್ತೀವಿ. ಮೇನ್ ಆಗಿ ಏನು ಕಮರ್ಷಿಯಲ್ ಆಗಿ ನೀವು ಏನು ನೋಡ್ತಿರೋ ಇದರಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಸಪ್ಲೈ ಎಲ್ಲ ಮಾಡ್ತಾರಲ್ಲ ಪಿಜ್ಜಾ ಬರ್ಗರು, ಅದರಲ್ಲಿ ಉಪಯೋಗಿಸುವಂತಹ ಲೆಟ್ಯೂಸು ಸಲಾಡ್ ಆಗಿ ನಾವು ಉಪಯೋಗಿಸ್ತೀವಿ. ಮುಂದುವರೆದು ಇದು ಒಂದು ಬಂದು ಪೂಸಾ ಚಟ್ಕಿ ಲಾಂಗ್ ಅಂತೇಳಿ ಮೂಲಂಗಿ ವೆರೈಟಿ. ಇದು 45 ದಿವಸಗಳ ಕಾಲಾವಧಿಯನ್ನು ಹೊಂದಿರ್ತದೆ. ಇದು ಪ್ರತಿ ಎಕರೆಗೆ 10-12 ಟನ್ಸ್ ಕೊಡುವಂತಹ ಸಾಮರ್ಥ್ಯವನ್ನು ಇದು ಹೊಂದಿರ್ತದೆ. ಜಸ್ಟ್ ಅಬ್ಸರ್ವ್ ಮಾಡಿ. ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ. ಇದು ಜಸ್ಟ್ ನೋಡಿ,
ಹೂಕೋಸ್ ತರ ಕಾಣಿಸುತ್ತೆ, ಆದ್ರೆ ಇದು ಹೂಕೋಸ್ ಅಲ್ಲ. ಇದನ್ನು ಕೇಳಿದ್ರೆ ನಾವು ಇದು ಬ್ರೊಕೋಲಿ ಅಂತ ಹೇಳ್ತೀವಿ. ಇದು ಕೂಡ ವಿದೇಶಿ ತಳಿಯಾಗಿದ್ದು ನಮ್ಮ ಬ್ರೊಕೋಲಿ ಅಂತ ಹೇಳ್ತೀವಿ. ಇದು ಕೂಡ ಇದು ವಿದೇಶಿ ತಳಿಯಾಗಿದ್ದು ನಮ್ಮ ಭಾರತದಲ್ಲಿ ಕೂಡ ಇದು ಬೆಳೀತಾ ಇದ್ದಾರೆ. ಇದು ಹೆಚ್ಚಾಗಿ ತಂಪು ವಾತಾವರಣ ಇರುವಂತಹ ಹಿಮಾಚಲ್ ಪ್ರದೇಶ್ ಹಾಗೂ ಶಿಮ್ಲಾ ಮನಾಲಿ ಇದನ್ನು ಬೆಳೆಯುತ್ತಿದ್ದು ನಮ್ಮ ಈ ಕರ್ನಾಟಕ ಭಾಗದಲ್ಲಿ ಚಳಿಗಾಲದಲ್ಲಿ ಅಂದರೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಇದನ್ನು ಬೆಳೆಯಬಹುದಾಗಿದೆ. ಇಲ್ಲಿ ನಾವು ಬೆಳೀತಿರುವಂತಹ ವೆರೈಟಿ ಬಂದು ತಹೋಯಿ ಅಂತ ಇದು ವೆರೈಟಿ ಬಂದು ಇದು ಕೇವಲ 75 ದಿವಸಗಳಲ್ಲಿ ನಮಗೆ ಇಳುವರಿ ಕೊಡುತ್ತದೆ ಹಾಗೂ ಪ್ರತಿ ಎಕರೆಗೆ 60 ಕ್ವಿಂಟಲ್ ಕೊಡುವಂತಹ ಸಾಮರ್ಥ್ಯಗಳನ್ನು ಇದು ಹೊಂದಿರುತ್ತದೆ. ಇದು ಬಂದು ಹೂಕೋಸು, ವೆರೈಟಿ ಬಂದು ತ್ರಿಶೂಲಿ ಅಂತೇಳಿ. ಇದು 65 ದಿವಸಗಳ ಅವಧಿಯನ್ನು ಹೊಂದಿದ್ದು ಪ್ರತಿ ಎಕರೆಗೆ 20 ಟನ್ ಕೊಡುವಂತಹ ಸಾಮರ್ಥ್ಯಗಳನ್ನು ಇದು ಹೊಂದಿರುತ್ತದೆ. ತ್ರಿಶೂಲಿ ಅಂತ ವೆರೈಟಿ ಇದು. ಹಾಗೆ ಇದನ್ನು ನೀವು ನೋಡಿದ ತಕ್ಷಣ ನಿಮಗೆ ಅನಿಸ್ಬೋದು, ಇದು ದೂರದಿಂದ ನೋಡಿದ ತಕ್ಷಣ ಇದು ಸೌತೆಕಾಯಿ ಅಂತ ಅನ್ಸುತ್ತಿದ್ದು, ಆದರೆ ಇದು ಸೌತೆಕಾಯಿ ಅಲ್ಲ. ಈ ಕಡೆ ನೋಡಿ ಕುಂಬಳಕಾಯಿ ತರ ಕಾಣಿಸುತ್ತೆ, ಅದು ಅಲ್ಲ. ಬಟ್ ಇದು ಕುಂಬಳಕಾಯಿ ಜಾತಿಗೆ ಸೇರಿರುವಂತಹ ಒಂದು ಅಲ್ಲಲ್ಲ ಜುಕಿನಿ ಅಂತ ಹೇಳ್ತಾರೆ. ಇದು ವಿದೇಶದಲ್ಲಿ ಜಾಸ್ತಿ, ಯುರೋಪಿಯನ್ ಕಂಟ್ರೀಸ್ ಏನಿದೆ ಅದರಲ್ಲಿ ಇದನ್ನ ಜಾಸ್ತಿ ಉಪಯೋಗಿಸ್ತಾರೆ. ಇದನ್ನ ನಾವು ಹಸಿ ತಿನ್ನಕ್ಕಾಗಲ್ಲ. ಇದನ್ನ ನಾವು ನೀಟಾಗಿ ಕಟ್ ಮಾಡಿ ಚೆನ್ನಾಗಿ ಬೇಯಿಸ್ಬಿಟ್ಟು ಪಲ್ಯದ ಮುಖಾಂತರ ಹಾಗೂ ಸಾಂಬಾರ್ ಮುಖಾಂತರ ಇದು ತಿನ್ಬೋದು. ಇದು ಟೇಸ್ಟ್ ಆಸ್ ಇಟ್ ಇಸ್ ಸೋರೆಕಾಯಿ ತಿಂದಾಗ ಏನ್ ಟೇಸ್ಟ್ ಬರುತ್ತೋ ಅದೇ ರೀತಿ ಟೇಸ್ಟ್ ಇದು ನಮಗೆ ಸಿಗುತ್ತೆ. ಹಾಗೆ ಇಲ್ಲಿ ನಾವು ಮುಂದೆ ಬಂತು ಅಂತ ಹೇಳಿದ್ರೆ ಅಲಸಂದೆ ಅಂತ ಹೇಳ್ತೀವಲ್ಲ, ಇದು ಬಂತು ತರಕಾರಿ ಅಲಸಂದೆ ಅಂತೇಳಿ. ಇದು ಪಲ್ಸಸ್ ಆಗಿ ನಾವು ಯೂಸ್ ಮಾಡೋಕ್ಕಾಗಲ್ಲ, ಕಾಳು ಅಲಸಂದೆಯಾಗಿ ನಾವು ಯೂಸ್ ಮಾಡೋಕ್ಕಾಗಲ್ಲ. ಈ ತರಕಾರಿ ಅಲಸಂದೆಯಾಗಿ ಯೂಸ್ ಮಾಡ್ಬೋದು. ಇದು 75 ದಿವಸದ ಅವಧಿಯಲ್ಲಿ ನಮಗೆ ಸಿಗುತ್ತದೆ ಹಾಗೂ ಪ್ರತಿ ಎಕರೆಗೆ 7 ರಿಂದ 8 ಟನ್ ಕೊಡುವಂತ ಸಾಮರ್ಥ್ಯವನ್ನು ಇದು ಹೊಂದಿರುತ್ತದೆ. ಕೊನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ, ಮುಂಚೆ ತೋರಿಸಿದಂಗೆ ಪಿಜ್ಜಾ ಬರ್ಗರ್ ಅಲ್ಲಿ ಉಪಯೋಗಿಸುವಂತಹ ಲೆಟ್ಯೂಸ್ ಹೇಗೆ ನಾವು ಸಲಾಡ್ ಆಗಿ ಉಪಯೋಗಿಸ್ತೀವೋ ಅದೇ ರೀತಿ ಇದು ಸೆಲೆರಿ ಅಂತ ಹೇಳ್ತೀವಿ. ಇದು ಕೂಡ ಲೀಫಿ ವೆಜಿಟೇಬಲ್ಸ್ ಆಗಿದ್ದು ಇದರ ಲೀಫ್ ನಮಗೆ ಎಕನಾಮಿಕ್ ಪಾರ್ಟ್ ಆಗಿರುತ್ತೆ. ಈ ಲೀವ್ಸ್ ಕೂಡ ನಾವು ಪಿಜ್ಜಾ ಬರ್ಗರ್ ಅಲ್ಲಿ ಯಾವ ರೀತಿ ನಾವು ಲೆಟ್ಯೂಸ್ ಇಡ್ತೀವೋ ಅದ್ರ ಮಧ್ಯೆ ಇದನ್ನ ನಾವು ಫ್ಲೇವರ್ ಪರ್ಪಸ್ ಆಗಿ ಇಟ್ಟು ನಾವು ಉಪಯೋಗಿಸ್ತೀವಿ. ನಾವು ದಿಸ್ ಇಸ್ ಕಾಲ್ಡ್ ಆಸ್ ಎ ಸೆಲೆರಿ. ಲೆಟ್ಯೂಸ್ ಯಾವ ರೀತಿ 3 ತರ ತೋರಿಸಿದ್ವೋ ಅದೇ ರೀತಿ ಸೆಲೆರಿ ಒಂದು ವೆರೈಟಿ. ಇದು ನಮಗೆ ಸ್ವಲ್ಪ ಹುಳಿ ಹಾಗೂ ಫ್ಲೇವರ್ ಕೊಡುತ್ತೆ ಪಿಜ್ಜಾ ತಿನ್ಬೇಕಾದ್ರೆ. ದಟ್ ಈಸ್ ಮೈನ್ಲಿ ಬಿಕಾಸ್ ಆಫ್ ದಿಸ್ ಸೆಲೆರಿ. ಕೊನೆಯದಾಗಿ ಹೇಳ್ಬೇಕಂದ್ರೆ ಇದು ನಾವು ವಿದೇಶಿ ಕುಂಬಳಕಾಯಿ ಆರ್ ಬಶ್ ಸ್ಕ್ವಾಶ್ ಅಂತ ಹೇಳ್ತೀವಿ. ಇದು ಅವಧಿ ಬಂದು 70 ದಿವಸಗಳ ಅವಧಿಯನ್ನು ಹೊಂದಿರುತ್ತದೆ ಹಾಗೂ ಪ್ರತಿ ಎಕರೆಗೆ 5 ರಿಂದ 6 ಟನ್ ಕೊಡುವಂತ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು ಮೇನ್ ಆಗಿ ಅಮೆರಿಕ ದೇಶದಲ್ಲಿ ಉಪಯೋಗಿಸಿದ್ದು ನಮ್ಮ ದೇಶದಲ್ಲಿ ಕೂಡ ನಮ್ಮ ಭಾಗದಲ್ಲಿ ಕೂಡ ಬೆಳೆಯುವುದನ್ನು ನಾವು ತೋರಿಸ್ಕೊಟ್ಟಿದ್ದೇವೆ. ಮೇನ್ ಆಗಿದ್ದು ಚಳಿಗಾಲದಲ್ಲಿ ಅಂದ್ರೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬೆಳಿಬಹುದು. ಹಾಗೂ ಇದರಲ್ಲಿ ಮೇನ್ ಏನ್ ಸ್ಪೆಷಲ್ ಕ್ವಾಲಿಟಿ ಏನಿದೆ ಅಂತ ಹೇಳೋಕೋದ್ರೆ ಇದರಲ್ಲಿ ಶುಗರ್ ಕಂಟೆಂಟ್ ತುಂಬಾ ಕಮ್ಮಿ ಇದೆ ಹಾಗೂ ಡಯಾಬಿಟಿಸ್ ಯಾರ್ಯಾರಿಗೆ ಇರುತ್ತೋ ಇದನ್ನು ಕನ್ಸಂಪ್ಷನ್ ಮಾಡ್ತಂದ್ರೆ ಇಟ್ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಕೂಡ ಪ್ರೂವ್ ಆಗಿದೆ. ಇಷ್ಟು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.